ಹೆಂಗಮ್ಮ ಬದನೆಕಾಯಿ 30 ರೂಪಾಯಿ ಬುಡ್ಡೆ. ಇದನ್ನ 5 ಎಲೆ 1 2 3 4 5 ಬಿಳೆದೆಲೆ. ಬಾಳೆಕಾಯಿ ಪಲ್ಯ ಗುರು ಗೊತ್ತಾ ನಿಂಗೆ? ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವನಿತಾ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇನ್ನು ನಾನಂತೂ ವಾಕಿಂಗ್ ವುಮೆನ್, ಅದ್ರ ಜೊತೆಗೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ವ್ಲಾಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಇನ್ನು ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಇನ್ನು ಇವತ್ತಿನ ವ್ಲಾಗ್ ಬಂದು ಶನಿವಾರದ ವ್ಲಾಗ್. ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಇದೆ, ಅಪ್ಲೋಡ್ ಮಾಡಬೇಕು. ಸೊ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವತ್ತು ಕಂಪ್ಲೀಟ್ ಡೇ ಏನೇನಾಯಿತು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾಳೆ ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದ್ರದ್ದು ಪ್ರಿಪ್ರೇಷನ್ ಹೇಗಿತ್ತು, ಆ್ಯಂಡ್ ಮಾರ್ಕೆಟ್ಗೆ ಹೋಗಿ ಹೂವೆಲ್ಲ ತೊಗೊಂಡು ಬಂದ್ವಿ. ಸೊ ಎಷ್ಟು ಚೆನ್ನಾಗಿತ್ತು ಹೂವುಗಳಂದರೆ ನಿಜವಾಗ್ಲೂ ಖುಷಿ ಆಗ್ತಾಯಿತ್ತು. ಸೊ ಎಸ್, ಮಾರ್ಕೆಟ್ಗೆ ಹೋಗಿ ಬಂದಿದ್ದು ಮತ್ತು ಅದಾದಮೇಲೆ ಒಂದು ರೆಸಿಪಿ ವ್ಲಾಗ್ ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಕೊನೆವರೆಗೂ ನೋಡಿ, ವಿಡಿಯೋನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಪ್ರತಿ ಸತಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕಾದಾಗಲೂ ನಾವು ಮನೆ ಹತ್ರ ಇರೋವಂಥ ಒಂದು ಆಂಟಿಗೆ ಹೇಳಿಬಿಡ್ತಾ ಇದ್ವಿ ತೊಗೊಂಡು ಬನ್ನಿ ಅಂತ. ಇನ್ನು ಈ ಸತಿ ನಾವೇ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಅಲ್ಲಿ ಇರೋದೇ ಒಂದು ಅವ್ರು ಏನೋ ಒಂದು ತೊಗೊಂಡು ಬಂದಿರ್ತಾರೆ. ಅವ್ರು ತೊಗೊಂಡು ಬಂದಿದ್ದು ನಾವು ಸುಮ್ಮನೆ ಇಸ್ಕೋಬೇಕಾಗತ್ತೆ, ಏನೂ ಹೇಳೋಕ್ಕಾಗಲ್ಲ. ಬಿಕಾಸ್ ಅವ್ರು ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಹೋಗಿ ತೊಗೊಂಡು ಬಂದುಬಿಟ್ಟಿರ್ತಾರೆ. ಬಟ್ ನಮಗಂತೂ ಅಷ್ಟು ಬೆಳಗ್ಗೆ ಅಂತೂ ಎದ್ದು ಹೋಗೋಕ್ಕಾಗಲ್ಲ. ಮತ್ತು ಆಟೊಂದು ಟೈಮಲ್ಲಿ ತುಂಬಾ ರಶ್ ಇರುತ್ತೆ ಕೂಡ ಮಾರ್ಕೆಟು. ಸೊ ಅದಕ್ಕೆ ಅಂದರೆ ಬಲ್ಕಲ್ಲಿ ತೊಗೊಂಡು ಹೋಗುವಂಥವ್ರು ಜಾಸ್ತಿ ಇರ್ತಾರೆ. ಸೊ ಅದಕ್ಕೆ ನಾವು ಒಂದು ಮಧ್ಯಾಹ್ನ ಮಾಡ್ಕೊಂಡ್ಬಿಟ್ಟು ಹೋದ್ವಿ ತೊಗೊಂಡು ಬರೋಣ ಅಂತ. ಚೆನ್ನಾಗಿ ಸಿಕ್ತು ಮಲ್ಲಿಗೆ ಮೊಗ್ಗಿನ ಹಾರ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ತುಂಬ ವೆರೈಟೀಸ್ ಆಫ್ ಹಾರ ಸಿಗುತ್ತೆ ಈ ಒಂದು ಮಾರ್ಕೆಟ್ಗೆ ಹೋದರೆ. ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರೆ. ಮತ್ತು ಈ ರಿಸೆಪ್ಷನ್ ಹಾರಗಳು ಆ ಥರದ್ದು ಎಲ್ಲ ಇತ್ತು. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕಂತೂ. ಇನ್ನು ನಾಳೆ ನಮ್ಮ ಮನೆ ದೇವರು ಬಂದು ಕಾಲಭೈರವೇಶ್ವರ ಆಗಿರೋದ್ರಿಂದ ಇನ್ನು ಶಿವನಿಗೆ ಕಾರ್ತಿಕ ಮಾಸ ಬಹಳನೇ ವಿಶೇಷ. ಹಾಗೂ ಕಾರ್ತಿಕ ಮಾಸದಲ್ಲಿ ಎಷ್ಟು ದೀಪಗಳ ಹಚ್ಚಿಟ್ರು ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು 5 ದೀಪ ಹಚ್ಚಿಟ್ಟು ಬರೋಣ ಮನೆ ದೇವ್ರ ದೇವಸ್ಥಾನಕ್ಕೆ ಅಂಥೇಳಿ 5 ಹಣತೆ ತೊಗೊಂಡಿದ್ದೀನಿ ನಾನಿಲ್ಲಿ. ಇನ್ನು ಒಟ್ಟಿಗೆ ಮಾರ್ಕೆಟ್ಗೆ ಹೋದರೆ ಬೇಕಾದಂಥ ಹಣ್ಣುಗಳಾಗಿರ್ಬೋದು, ಏನೇ ಒಂದು ವಸ್ತು ಅಂದರೂ ಆರಾಮಾಗಿ ಸಿಕ್ಬಿಡತ್ತೆ. ಇನ್ನು ಇಲ್ಲೇ ನಾವು ಲೋಕಲ್ ಮಾರ್ಕೆಟಲ್ಲಿ ನೋಡ್ತೀವಿ ಅಂತಂದರೆ ಒಂದೊಂದಕ್ಕೆ ಒಂದೊಂದು ಸ್ವಲ್ಪ ದೂರನೇ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಒಟ್ಟಿಗೆ ಹೋಗಿ ತೊಗೊಂಡು ಬಂದ್ಬೇಡ ಅಂದ್ಕೊಂಡೆ. ಇನ್ನು ಹೂವಿನ ಮಾರ್ಕೆಟಿಂದ ಆಚೆ ಬಂದು ನೋಡ್ತೀನಿ, ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗೆ. ಎಷ್ಟು ಫ್ರೆಶ್ ತರಕಾರಿ ಅಂತ ಅಂದರೆ ಖುಷಿ ನನಗಂತೂ. ವಾವ್, ಎಲ್ಲ ತೊಗೊಂಡು ಹೋಗೋಣ ಮನೆಗೆ 1 kg ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ಮತ್ತೆ ಫ್ರಿಜ್ಜಲ್ಲೆಲ್ಲನೂ ಸ್ಟೋರ್ ಮಾಡಿ ಮತ್ತು ಅದನ್ನು ಯುಟಿಲೈಸ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗೋಗ್ಬಿಡುತ್ತೆ. ಆ್ಯಂಡ್ ಎಲ್ಲನೂ ಅಷ್ಟೇ ಫ್ರೆಶ್ ಆಗಿದ್ರೂ ತುಂಬ ರೀಸನೇಬಲ್ ರೇಟಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಹಾರಗಳು, ಹೂವು, ಹಣ್ಣು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದು ನಾಳೆ ಬೆಳಗ್ಗೆ ಹೋಗೋ ತನಕನೂ ಈ ಹಾರಗಳು ಹಾಗೆ ಫ್ರೆಶ್ ಆಗಿರಬೇಕು ಅಂತಂದರೆ 2 ಕವರ್ ಹಾಕಿಟ್ಟು ನೀಟಾಗಿ ಟೈಟಾಗಿ ಕಟ್ಬಿಟ್ಟು ಫ್ರಿಜ್ ಒಳಗೆ ಇಟ್ಟರೆ ಮಾತ್ರ ಅದು ಚೆನ್ನಾಗಿ ಇರುತ್ತೆ. ಇಲ್ಲ ಅಂತಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಈ ಮೊಗ್ಗಿರೋದೆಲ್ಲ ತುಂಬ ಅರಳ್ಬಿಟ್ಟು ಮತ್ತು ಕಪ್ಪಾಗೋಕ್ಕೆ ಶುರುವಾಗಿಬಿಡುತ್ತೆ. ಸೊ ಹಾಗಾಗಿ ಬಂದ ತಕ್ಷಣ ಎಷ್ಟೇ ಟಯರ್ಡ್ ಇದ್ದರೂ ಫಸ್ಟ್ ಕೆಲಸ ಮಾಡಬೇಕಾಗಿರುವಂಥದ್ದು ಹೂಗಳನ್ನೆಲ್ಲ ಫಸ್ಟು 2 ಕವರ್ ಹಾಕಿ ಫ್ರಿಜ್ ಒಳಗೆ ಇಡೋ ಅಂಥದ್ದು. ಮತ್ತು ಈಗಂತೂ ವೆದರ್ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ. ಚಳಿ ಅನ್ನಿಸ್ತಾ ಇರುತ್ತೆ, ಬಟ್ ಹಾಗೆ ಬಿಸಿಲು ಕೂಡ ಇರುತ್ತೆ. ಸೊ ಹಾಗಾಗಿ ಫಸ್ಟು ಬಂದ ತಕ್ಷಣ ಎಲ್ಲ ಹೂಗಳನ್ನೂ ಫ್ರಿಜ್ ಒಳಗಿಟ್ಟೆ. ಇನ್ನು ನಾಳೆ ಹಾಕಬೇಕಾಗಿದ್ದಂತೂ ನೀಟಾಗೆಲ್ಲ ಕಟ್ಬಿಟ್ಟು ಅದನ್ನು ಸಪ್ರೇಟು ಮತ್ತು ಯಾವ ದೇವರಿಗೆ ಯಾವುದಾದ್ರು ಹೂ ತೊಗೊಂಡು ಹೋಗಬೇಕು. ಬಿಕಾಸ್ 2 ಹಾರ ತೊಗೊಂಡು ಬಂದಿದ್ವಿ, ಮತ್ತು ಒಂದು ಸ್ವಲ್ಪ ಬಿಡಿ ಹೂವು ಮತ್ತು ಬಿಲ್ಪತ್ರೆ, ಅದ್ರ ಜೊತೆಗೆ ಸ್ವಲ್ಪ ರೋಸು ಮತ್ತು ಶಾವಂತಿಗೆ ಹೂವು ಇದೆಲ್ಲನೂ ತೊಗೊಂಡು ಬಂದಿದ್ವಲ್ಲ. ಸೊ ಹಾಗಾಗಿ ಮತ್ತೆ ನಾಳೆ ಬೆಳಗ್ಗೆ ಎದ್ದು ಇದನ್ನು ಸೆಗ್ರಿಗೇಟ್ ಮಾಡಿದೆ ಸ್ವಲ್ಪ ಕಷ್ಟ ಆಗೋಗ್ಬಿಡುತ್ತೆ. ಆ್ಯಂಡ್ ಫ್ರೀ ಇದ್ದಾಗ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಸೆಗ್ರಿಗೇಟ್ ಮಾಡಿ ಇಡ್ತಾಯಿದ್ದೀನಿ. ಇನ್ನು 5 ಪೂಜೆ ಹೇಳ್ಬೋದು ನಾವು.
ನಮ್ಮ ಭೈರವೇಶ್ವರ ಅಂದರೆ ಗಂಡು ದೇವರ ದೇವಸ್ಥಾನ ಏನಿದೆ ಅಲ್ಲಿ 2 ಪೂಜೆ, 2 ಇಲ್ಲ 3 ಪೂಜೆ ಅಲ್ಲೇ ಕೊಡ್ತೀವಿ. ಇನ್ನು 2 ಪೂಜೆ ಬಂದುಬಿಟ್ಟು ನಮ್ಮ ಹೆಣ್ಣು ದೇವ್ರ ದೇವಸ್ಥಾನ ಮಾಸ್ತಮ್ಮ ದೇವಿ ದೇವಸ್ಥಾನ, ಇನ್ನು ಅದು ಬಂದು ಮಂಡ್ಯ ಇರೋವಂಥದ್ದು. ಸೊ ಎರಡೂ ಒಂಥರ ಎಕ್ಸ್ಟ್ರೀಮ್ ಆಪೋಸಿಟ್ ಅಂತಲೇ ಹೇಳ್ಬೋದು. ಒಂದು ಚನ್ನಪಟ್ಟಣ, ಇನ್ನೂ ಒಂದು ಮಂಡ್ಯದಲ್ಲಿರೋವಂಥದ್ದು. ಸೊ ಹಾಗಾಗಿ ಅದನ್ನು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡು ಹೋದರೆ 2 ನೀಟಾಗಿ ಕವರ್ ಮಾಡಿಕೊಂಡು ಒಂದು 6-7 ಗಂಟೆ ಅಷ್ಟೊತ್ತಿಗೆ ವಾಪಸ್ ಮನೆಗೆ ಬಂದರೆ ನನಗೆ ನೆಕ್ಸ್ಟ್ ನಾಳೆಗೆ ಆಫೀಸ್ಗೆ ಹೋಗೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಮಂಡೇ ನಾನು ಕಂಪ್ಲೀಟ್ಲಿ ಎಕ್ಸಾಸ್ಟ್ ಆಗಿಬಿಟ್ಟಿರ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ಹೋಗಿ ಕ್ಲಾಸ್ ತೊಗೊಳ್ಳೋ ಅಷ್ಟೊತ್ತಿಗೆ ಅಪ್ಪ ಸಾಕು ಅಂತ ಅನಿಸಿರುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ನೋಡಬೇಕು ಹೇಗೆ ಹೋಗುತ್ತೆ ಅಂತ. ದರ್ಶನ ಎಲ್ಲ ಚೆನ್ನಾಗಾಗಿ ಪೂಜೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ಈ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಇನ್ನು ಎಲ್ಲ ದೇವ್ರಿಗೂ ಒಟ್ಟಿಗೆ ಸೇರಿ ಎಲೆ, ಅಡಿಕೆ, ಅರಿಶಿನ, ಕುಂಕುಮ ಎಲ್ಲ ಕಟ್ಟಿಸ್ಕೊಂಡು ಬಂದುಬಿಟ್ಟಿದೆ. ಸೊ ಒಂದು 5 ಕವರ್ ಈಸ್ಕೊಂಡು ಬಂದುಬಿಟ್ಟಿದ್ದೆ ಅವ್ರ ಹತ್ರನೇ. ಸೊ ದಟ್ ಒಂದು 5 ಪೂಜೆಗೆ ದೇವಸ್ಥಾನಕ್ಕೆ ಹೋದಾಗ ಮತ್ತು ಇದೆಲ್ಲಿ ಅದು ಮಿಸ್ ಆಯಿತು ಇದು ಮಿಸ್ ಆಯಿತು ಅನ್ನೋವಂಥದ್ದು ಬೇಡ. ಸೊ ಹಾಗಾಗಿ ಒಂದೊಂದು ಕವರಿಗೆ ಗಂಧದ ಕಡ್ಡಿ, ಎಲೆ, ಅಡಿಕೆ, ಅದಾದಮೇಲೆ ಎಣ್ಣೆ ಇದನ್ನೆಲ್ಲನೂ ಒಂದೊಂದು ಕವರ್ಗೆ ಹಾಕಿಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಇನ್ನು ಕಾಯಿ ಬಾಳೆಹಣ್ಣು ಮಾತ್ರ ಸಪ್ರೇಟ್ ಕವರ್ಗೆ ಇಟ್ಟೆ, ಮತ್ತು ತುಂಬ ಪಚ್ಚಿ ಆಗುತ್ತೆ ಅಂಥೇಳಿ. ಸೊ ಅದನ್ನು ಒಂದು ಸೈಡಿಗಿಟ್ಟು ಪೂಜೆ ಸಾಮಾನುಗಳನ್ನೆಲ್ಲ ಒಂದು ಸೈಡ್ಗಿಟ್ಟು ಒಂದು ಕಂಪ್ಲೀಟ್ ದೊಡ್ಡ ಬ್ಯಾಗೇ ಆಗುತ್ತೆ. ಇನ್ನು ಒಂದು ದೊಡ್ಡ ತಟ್ಟೆ ತೊಗೊಂಡು ಹೋಗಿ ಆ ತಟ್ಟೆನಲ್ಲಿ ಇಟ್ಟು ಕೊಡೋದಕ್ಕೆ ನಮಗೂ ಈಸಿ ಆಗುತ್ತೆ. ತುಂಬ ಹ್ಯಾಸಲ್ ಅಂತ ಅನಿಸಲ್ಲ. ಇಲ್ಲಾಂದರೆ ಅದನ್ನು ಹುಡುಕು ಇದನ್ನು ಹುಡುಕು, ಒಂದಿದ್ರೆ ಒಂದು ಮಿಸ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಎಲ್ಲ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಸೊ ದ್ಯಾಟ್ ನಾಳೆ ಎಲ್ಲ ಈಸಿ ಆಗುತ್ತೆ ಅಂತ. ಇನ್ನು ಬಾಳೆಕಾಯಿ ಕೂಡ ತಂದಿದೆ. ತುಂಬಾ ಆಸೆ ಆಗ್ತಾಯಿತ್ತು. ಯೂಶ್ವಲಿ ನನ್ನ ಕಾಲೇಜ್ ಡೇಸಲ್ಲಿ ನನ್ನ ಫ್ರೆಂಡ್ ಪವಿ ಅವ್ರ ಮಮ್ಮಿ ಯಾವಾಗಲೂ ಇದು ಬಾಳೆಕಾಯಿದು ಒಂದು ರೆಸಿಪಿ ಮಾಡ್ತಾಯಿದ್ರು. ತುಂಬ ಸತಿ ಅನ್ಕೋತಾ ಇದ್ದೆ ಈ ಥರದ್ದು ಒಂದು ಸತಿ ಟ್ರೈ ಮಾಡಬೇಕಂತ. ಗೊತ್ತಿಲ್ಲ ಪವಿ ಏನಾದರೂ ಈ ಒಂದು ವಿಡಿಯೋ ನೋಡ್ತಾಯಿದ್ರೆ ಈ ಒಂದು ರೆಸಿಪಿ ನಿಮ್ಮ ಮಮ್ಮಿಯಿಂದ ಇನ್ಸ್ಪೈರ್ ಆಗಿದ್ದು ಅಂತಲೇ ಹೇಳ್ಬೋದು. ಸೊ ನನಗೆ 2 ಫ್ರೆಂಡ್ಸ್ ಇದ್ದಾರೆ, 2 ಪವಿತ್ರಾಸ್ ಇದ್ದಾರೆ. ಸೊ ಇದು ನನ್ನ ಇಂಜಿನಿಯರಿಂಗ್ ಕಾಲೇಜ್ ಫ್ರೆಂಡ್ ಪವಿತ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಎಸ್, ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಇನ್ನು ಅದು ಕೂಡ ಒಂದು ಕಡೆ ರೆಡಿ ಆಗ್ತಾಯಿತ್ತು. ಆ್ಯಂಡ್ ಮನೆ ಕೂಡ ನಾಳೆ ಬೆಳಗ್ಗೆ ಎದ್ದು ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸುಸ್ತು ಕೂಡ ಆಗುತ್ತೆ ಅಂತ ಹೇಳಿ ನೈಟನ್ನೇ ನಾನು ಆಲ್ಮೋಸ್ಟ್ ಸಂಜೆ ಆಗ್ತಾ ಬಂದಿತ್ತು. 6:37 ಮನೆಯೆಲ್ಲ ಗುಡಿಸಿದ್ದೆ. ಭೈರವ್ ಅಷ್ಟೊತ್ತಿಗೆ ನಾನು ಮಾಪ್ ಮಾಡ್ತೀನಿ ಅಂತ ಶುರು ಮಾಡ್ಕೊಂಡಿದ್ದ. ಡಬಲ್ ಕೆಲಸ ಕೊಡೋದು ಸಾಕು. ಇಲ್ಲವೇ ಇಲ್ವಾ? ನೀನು ಯಾಕೆ ನನಗೆ ಹೆಲ್ಪ್ ಮಾಡ್ತಾ ಇದೆಯಾ? ವೈ ಆರ್ ಯು ಹೆಲ್ಪಿಂಗ್ ಮೀ? ತಮ್ಮ ಇದ್ದಾನೆ ಅಂತ ಹೆಲ್ಪ್ ಮಾಡ್ತಾ ಇದೆಯಾ? ಥ್ಯಾಂಕ್ ಯು ಕಂದ. ಇನ್ನು ಕ್ವಿಕ್ಕಾಗಿ ಬಾಳೆಕಾಯ್ದು ಈ ಒಂದು ರೆಸಿಪಿ ತುಂಬಾ ಸಿಂಪಲ್, ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು. ಈಸಿಯಾಗೂ ಇರುತ್ತೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಚಪಾತಿ ಜೊತೆ, ದೋಸೆ ಜೊತೆ, ರೊಟ್ಟಿ ಜೊತೆ ಎಲ್ಲದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಅದ್ರ ಜೊತೆಗೆ ಸಾಸಿವೆ ಚಟಪಟ ಅಂದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ 2ರಿಂದ 2.5 ಟೀ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಆ್ಯಂಡ್ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ನಾನು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋವಂಥವ್ರು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಅದಾದಮೇಲೆ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು, ಈರುಳ್ಳಿ ಸ್ಮೆಲ್ಲೆಲ್ಲ ಹಸಿ ವಾಸನೆ ಹೋಗೋ ತನಕ ನಾನು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ತೀನಿ. ಇನ್ನು ಭೈರವ್ ಕೂಡ ಫುಲ್ ಟಯರ್ಡ್ ಅಂತ ಹೇಳ್ತಿದ್ದ, ನಿದ್ದೆ ಬರ್ತಿದೆ ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಬೇಗ ಚಪಾತಿ ಜೊತೆಗೆ ಈ ಒಂದು ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ಆಲ್ಮೋಸ್ಟ್ ಈಗ ಆನಿಯನ್ ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗಿದೆ. ಈ ಒಂದು ಟೈಮಲ್ಲಿ ಟೊಮೆಟೊನ ಹಾಕ್ಕೊಳ್ತೀನಿ. ಆ್ಯಂಡ್ ಟೊಮೆಟೊ ಮುಗೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೋಬೇಕು. ಇನ್ನು ಟೊಮೆಟೊ ಹಾಕಿದ ತಕ್ಷಣ ನಾವು ಬಾಳೆಕಾಯಿನ ಹಾಕಿಬಿಟ್ರೆ ಅಷ್ಟು ರುಚಿ ಕೂಡ ಇರೋದಿಲ್ಲ ಮತ್ತು ಬೇಯೋದು ಇಲ್ಲ. ಹಾಗಾಗಿ ಟೊಮೆಟೊ ಹಾಕಿದ ತಕ್ಷಣ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ತೀನಿ. ಸೊ ದಟ್ ಟೊಮೆಟೊ ಸಾಫ್ಟ್ ಆಗುತ್ತೆ ಬೇಗ ಅಂತ ಹೇಳ್ಬೋದು. ಇನ್ನು ಬಾಳೆಕಾಯಿ ಬಗ್ಗೆ ಹೇಳಬೇಕು ಅಂತಂದರೆ ಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ಗೆ ಒಂದು ರೀತಿ ಯೂಟ್ರಸ್ ಇನ್ಫೆಕ್ಷನ್ಸ್ ಒಂದಲ್ಲ ಒಂದು ಟ್ರೈಮಿಸ್ಟರಲ್ಲಿ ಆಗುತ್ತೆ. ಸೊ ಈ ರೀತಿ ನಾವು ಬಾಳೆಕಾಯಿನ ತಿನ್ನೋದ್ರಿಂದ ಯಾವುದೇ ರೀತಿ ಯೂಟ್ರಸ್ ಇನ್ಫೆಕ್ಷನ್
ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ನಮ್ಮ BP ಕಂಟ್ರೋಲಿಗೆ ಬೇಕು ಅಂತಂದರೆ, ಅಥವಾ ಶುಗರ್ನ ರೆಗ್ಯುಲೇಟ್ ಮಾಡಬೇಕು ಅಂತಂದರೆ ಬಾಳೆಕಾಯಲ್ಲಿ ಒಂದು ಹೆಚ್ಚಾದಂಥ ವಿಟಮಿನ್ ಇದೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾವು ಯಾವ ರೀತಿ ಬೇಕಾದರೂ ಸ್ವೀಕರಿಸ್ಬೋದು. ಸೊ ಈ ರೀತಿ ಪಲ್ಯ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿಯಾಗೂ ಇರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ಫುಡ್ಸ್ಗಳು ಅಲರ್ಜಿ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗದಲ್ಲೇ ಇರೋವಂಥದ್ದಿರುತ್ತೆ. ಮತ್ತು ಇನ್ನೂ ಕೆಲವು ಫಸ್ಟ್ ಟ್ರೈಮಿಸ್ಟರಲ್ಲಿ ತಿನ್ನಬಾರ್ದು ಅಂತ ಇರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡ್ರೆ ಐ ಥಿಂಕ್ ಬಾಳೆಕಾಯಿ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ತುಂಬ ಕ್ವಿಕ್ಕಾಗೂ ಮಾಡ್ಕೋಬೋದು, ಈಸಿಯಾಗೂ ಇರುತ್ತೆ ಮತ್ತು ಅಷ್ಟೇ ನ್ಯೂಟ್ರಿಷನ್ನಾಗೂ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಬಾಳೆಕಾಯಿನ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ನೀವು ಕೂಡ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಇನ್ನು ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಅದ್ರ ಜೊತೆಗೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅಷ್ಟೇ, ರೆಡಿ ಆಗೇ ಬಿಡ್ತು. ಇನ್ನು ಬಾಳೆಕಾಯಿ ಬೇಯೋಕ್ಕೂ ಕೂಡ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. ಸ್ವಲ್ಪ ಬೇಯೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ನೀರು ಹಾಕಿದ್ದೀನಿ ಅಷ್ಟೇ. ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಡಿ. ಬಿಕಾಸ್ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಲೋ ಫ್ಲೇಮಲ್ಲಿಟ್ಟು ಮತ್ತು ಬೇಕಾದಂಥಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ನಾನು ಆವಾಗಲೇ ಬರೀ ಟೊಮೆಟೊ ಅಷ್ಟೇ ಸಾಫ್ಟ್ ಆಗಲಿಕ್ಕೆ ಹಾಕ್ಕೊಂಡಿದ್ದೆ. ಅದಾದಮೇಲೆ ಈಗ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯೋಕ್ಕೆ ಬಿಟ್ಬಿಟ್ರೆ ರುಚಿಯಾದಂಥ ಬಾಳೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇನ್ನು ಹೀಗೆ ಕೂಡ ತಿನ್ಬೋದು. ನನಗೆ ಎಲ್ಲದಕ್ಕೂ ಒಂದು ಸ್ವಲ್ಪ ಕಾಯಿ ಸೇರಿಸೋವಂಥದ್ದು ಬಹಳ ರುಚಿ ಅನಿಸುತ್ತೆ, ತುಂಬ ಇಷ್ಟ ಆಗುತ್ತೆ ನನಗೆ ಕಾಯಿ ಇದ್ದರೆ. ಸೊ ಹಾಗಾಗಿ ಒಂದು ಚಿಕ್ಕ ಕಪ್ಪಷ್ಟು ಕಾಯಿನ ನಾನಿಲ್ಲಿ ತುರಿದಿಟ್ಕೊಂಡಿರೋದನ್ನು ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ತೀನಿ. ತುಂಬಾ ರುಚಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಾಳೆಗೆ ಹಾಕ್ಕೊಂಡು ಹೋಗುವಂಥ ಡ್ರೆಸ್ಗಳು ನಂದು ಭೈರವ್ದು ಒಂದು ಸ್ಪೇರ್ ಡ್ರೆಸ್ ತೊಗೊಳ್ಳೇಬೇಕು. ಎಲ್ಲಿ ಗಲೀಜು ಮಾಡ್ಕೊತಾನೆ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಒಂದು ಸ್ಪೇರ್ ಸ್ಲೀವ್ಲೆಸ್ ಶರ್ಟ್ ಆ್ಯಂಡ್ ಶಾರ್ಟ್ಸ್ ತೊಗೊಂಡಿದ್ದೀನಿ ಅವನಿಗೆ. ಆ್ಯಂಡ್ ಅಲ್ಲಿ ಹಾಕ್ಕೊಳ್ಳೋಕ್ಕೆ ಒಂದು ಜುಬ್ಬ ಆ್ಯಂಡ್ ಜೀನ್ಸ್ ತೊಗೊಂಡಿದ್ದೀನಿ. ಅವನಿಗೆ ಭೈರವ್ಗೆ ಈ ಜೀನ್ಸ್ ಬಿಟ್ಟರೆ ಬೇರೆ ಜೀನ್ಸೇ ಇಷ್ಟ ಆಗಲ್ಲ. ನನಗಂತೂ ಬೋರ್ ಆಗೋಗ್ಬಿಡಿದೆ ಆ ಜೀನ್ಸ್ ಹಾಕಿ. ಓ ಮೈ ಗಾಡ್, ಗೊತ್ತಿಲ್ಲ ಅದು ಯಾವಾಗದು. ಆ್ಯಕ್ಚುಲಿ ಇದು ಭೈರವ್ ಫಸ್ಟ್ ಇಯರಲ್ಲಿ ಇದ್ದಾಗ ತೊಗೊಂಡಿದ್ದಂತೆ ಜೀನ್ಸ್. ಎಲ್ಲೇ ಹೊರಗಡೆ ಹೋಗ್ಬೇಕಂದ್ರೂ ಇದ್ದೇ ಹಾಕ್ಕೋತೀನಿ ಅಂತ ಹಠ ಮಾಡ್ತಾನೆ. ಗೊತ್ತಿಲ್ಲ ಅದು ಯಾಕಷ್ಟು ಫೇವ್ರೆಟ್ ಆಗಿದೆ ಅವನಿಗೆ ಅಂತ. ಇನ್ನು ನಮ್ಮ ಮನೆಯವ್ರಿಗೆ ತೆಗೆದಿಟ್ಟಿದ್ದೀನಿ. ಈ ಒಂದು ಶರ್ಟ್ ಗೊತ್ತಿಲ್ಲ ಅವ್ರಿಗೆ ಇಷ್ಟ ಆಗುತ್ತಾ ಅಂತ ನೋಡಬೇಕು. ಸೊ ಎಸ್, ಈಗ ಹೋಗಿ ನೆಕ್ಸ್ಟ್ ಬೇರೆ ಏನು ಕೆಲಸ ಇದೆ ನೋಡೋಣ. ಟೇಸ್ಟಿ ಟೇಸ್ಟ್ ಮಾಡ್ತೀನಿ. ನೀನು ಇಲ್ಲ, ಯಾಕೆ ಇಷ್ಟ ಇಲ್ಲ. ನಾನು ಬನ್ನಿನ ಸೈಡಲ್ಲಿದ್ದೇನೆ. ಪಪ್ಪಕ್ಕೆ ಇಷ್ಟ ಆಯ್ತಾ? ಹಲೋ, ಟೇಸ್ಟ್ ಮಾಡ್ತೀರಾ? ಥ್ಯಾಂಕ್ ಯು. ನೋಡು ಫ್ರೆಂಡ್ಸ್, ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಂದರೆ ನಮ್ಮ ಮನೆ ದೇವ್ರ ದೇವಸ್ಥಾನದ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್.